ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶ್ರೀಲತಾ ರಾಜೀವ್, ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಮೇಕಪ್ ಎಜುಕೇಟರ್. ನಾನಿವತ್ತು ಯಾವ ಟಾಪಿಕ್ ಚೂಸ್ ಮಾಡ್ಕೊಂಡಿದ್ದೀನಿ ಅಂದರೆ ಡೂಪ್ ಮತ್ತು ಡೂಪ್ಲಿಕೇಟ್. ಏನಿದು ಡೂಪ್ಲಿಕೇಟು ಏನೇನೋ ಹೇಳ್ತಿದ್ದಾರೆ ಅಂತ ನೀವು ಅಂದ್ಕೊಬೋದು. ನೀವೆಲ್ಲ ಪ್ರಾಡಕ್ಟ್ಸ್ನ ಎಲ್ಲಿ ತೊಗೊಳ್ತೀರಾ, ಆ ಪ್ರಾಡಕ್ಟ್ಸ್ ನಿಮಗೆ ಎಷ್ಟು ವರ್ತಿರುತ್ತೆ, ಎಷ್ಟು ಕ್ವಾಲಿಟಿ ಆಗಿರುತ್ತೆ, ಜೊತೆಗೆ ಅದು ಡೂಪ್ಲಿಕೇಟಾ ಏನು ಒಂದು ಅರ್ಥ ಆಗ್ತಿರಲ್ಲ. ಎಷ್ಟೊಂದು ಜನ ಕಮೆಂಟ್ಸಲ್ಲಿ ತಿಳಿಸ್ತಿದ್ದಾರೆ ಪ್ರಾಡಕ್ಟ್ ಎಲ್ಲಿ ತೊಗೊಬೇಕು, ನೈಕಾನಲ್ಲಿ ತೊಗೋಬೋದಾ, ಮೀಶೋನಲ್ಲ, ಅಥವಾ ಫ್ಲಿಪ್ಕಾರ್ಟು, ಅಮೆಝಾನು ಇಲ್ಲಿ ತೊಗೋಬೇಕಾ ಅನ್ನೋ ಥರ ಕೇಳ್ತಿದ್ದಾರೆ. ಇದ್ರ ಬಗ್ಗೆ ಎಲ್ಲ ಒಂದು ಕಂಪ್ಲೀಟ್ ವಿಡಿಯೋ ಮಾಡೋಣ. ಎಲ್ಲಿ ತೊಗೋಬೇಕು, ಪ್ರಾಡಕ್ಟ್ ಬಗ್ಗೆ ನಾವು ತಿಳ್ಕೊಂಡಿದ್ರೆ ಮಾತ್ರ ನಾವು ಪ್ರಾಡಕ್ಟ್ನ ತೊಗೊಳೋದಕ್ಕಾಗತ್ತೆ ಅಲ್ವಾ. ಯಾಕಂದರೆ ಫೇಸ್ ಮೇಲೆ ಹಾಕೋದ್ರಿಂದ ಫೇಸು ಡ್ಯಾಮೇಜ್ ಆಗಬಾರ್ದು ನಾವು ಡೂಪ್ಲಿಕೇಟ್ ಪ್ರಾಡಕ್ಟ್ ಯೂಸ್ ಮಾಡಿ. ಅದಕ್ಕೋಸ್ಕರನೇ ಈ ಟಾಪಿಕ್ನ ನಾನು ಚೂಸ್ ಮಾಡ್ಕೊಂಡಿದ್ದೀನಿ. ಇದ್ರ ಬಗ್ಗೆ ಇಲ್ಲಿನವರೆಗೂ ಯಾರೂ ಮಾತಾಡಿಲ್ಲ. ಸೊ ನಾನು ಇದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಟ್ಟರೆ ನಿಮಗೆ ಯೂಸ್ ಆಗುತ್ತೆ. ಪ್ರಾಡಕ್ಟ್ಸ್ ತೊಗೊಬೇಕಾದ್ರೆ ಇದನ್ನು ಗಮನದಲ್ಲಿ ಇಟ್ಕೊಂಡು ನೀವು ಪ್ರಾಡಕ್ಟ್ಸ್ ತೊಗೋಬೋದು ಅನ್ನೋ ಒಂದು ರೀಸನಿಂದ ಈ ಟಾಪಿಕ್ನ ನಾನು ಚೂಸ್ ಮಾಡ್ಕೊಂಡಿದ್ದೀನಿ. ಯಾರೂ ಮಿಸ್ ಮಾಡ್ಕೊಬೇಡಿ, ಈ ಟಾಪಿಕ್ಕು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀವು ಪ್ರಾಡಕ್ಟ್ಸ್ನ ಬೈ ಮಾಡೋದಕ್ಕೆ. ಸೊ ಹಾಗಿದ್ರೆ ಯಾಕೆ ತಡ ಮಾಡೋದು, ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟು ಡೂಪ್ ಅಂದರೆ ಏನು, ಡೂಪ್ಲಿಕೇಟ್ ಅಂದರೆ ಏನು ಅಂತ ಫಸ್ಟು ನಾವು ತಿಳ್ಕೊಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಯಾರನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ತುಂಬ ಯೂಸ್ಫುಲ್ ಆಗುವಂಥ ವೀಡಿಯೋಸ್ನೇ ನಾನು ಮಾಡೋದು. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ಡೂಪ್ಲಿಕೇಟ್ ಪ್ರಾಡಕ್ಟ್ಸ್ ಬಗ್ಗೆ ಮಾತಾಡೋಣ. ಡೂಪ್ಲಿಕೇಟ್ ಪ್ರಾಡಕ್ಟ್ಸ್ ಅಂದರೆ ಏನಂದರೆ, ಇವಾಗ ಮ್ಯಾಕ್ ಫೌಂಡೇಶನಲ್ಲಿ 3500 ರುಪೀಸ್ ಇದೆ ಮ್ಯಾಕ್ ಫೌಂಡೇಶನ್, ಓಕೆನಾ. ಅದೇ ನಿಮಗೆ ಬ್ಯಾಂಗಲ್ ಸ್ಟೋರಲ್ಲಾಗಿರ್ಬೋದು, ಲೋಕಲ್ ಬ್ಯಾಂಗಲ್ ಸ್ಟೋರ್ ಅಂತ ಹೇಳ್ತಿದ್ದೀನಿ, ಅಲ್ಲಾಗಿರ್ಬೋದು, ಅಥವಾ ಫ್ಲಿಪ್ಕಾರ್ಟು, ಮೀಶೋ, ಅಥವಾ ನೀವು ಚಿಕ್ಕಪೇಟೆಗೆ ಹೋದರೆ ರೋಡ್ ಸೈಡೇ ಸಿಗುತ್ತೆ ನಿಮಗೆ. ಆ ಫೌಂಡೇಶನ್ನು ನಿಮಗೆ ಡೂಪ್ಲಿಕೇಟ್ ಅನಿಸ್ಕೊಳ್ಳುತ್ತೆ. ಯಾಕಂದರೆ ಮೇಲೆ ಸೇಮ್ ಪ್ರಿಂಟ್ ಇರುತ್ತೆ ಮ್ಯಾಕ್ ಅಂತ, ಮತ್ತು ಬಾರ್ ಕೋಡು ಪ್ರತಿಯೊಂದು ಮ್ಯಾಕ್ ಮೇಲೆ ಹೆಂಗಿರುತ್ತೆ ಹಾಗೆ ಕೊಟ್ಟಿರ್ತಾರೆ. ಆ ಬಾಟಲ್ ಕೂಡ ಹಾಗೇ ಇರುತ್ತೆ, ನಿಮಗೆ ಗೊತ್ತೇ ಆಗಲ್ಲ. ಅದನ್ನೇ ಡೂಪ್ಲಿಕೇಟ್ ಅಂತ ಹೇಳೋದು. ಅದನ್ನು ನಾವು ಸ್ಕಿನ್ ಮೇಲೆ ಹಾಕ್ಕೊಂಡಾಗ ನಮಗೆ ಸೇಮ್ ಫಿನಿಶಿಂಗ್ ಬರೋದಿಲ್ಲ. ನಾವೇನು ಆರ್ಟಿಸ್ಟ್ಗಳು ಅಥವಾ ಪ್ರೊಫೆಷ್ನಲಲ್ಲಿ ಏನಿರ್ತಾರೆ ಅವ್ರು ಮಾಡ್ದಂಗೆ ಆ ಫೌಂಡೇಶನ್ ಯೂಸ್ ಮಾಡಿದ್ರೆ ಆ ಫಿನಿಶಿಂಗ್ ಬರೋದಿಲ್ಲ ನಿಮಗೆ. ಜೊತೆಗೆ ನಿಮಗೆ ಸ್ಕಿನ್ ಹಾಳಾಗುವಂಥ ಚಾನ್ಸಸ್ ಕೂಡ ತುಂಬ ಇರುತ್ತೆ. ಸೊ ದಯವಿಟ್ಟು ನೀವು ಡೂಪ್ಲಿಕೇಟ್ ಪ್ರಾಡಕ್ಟ್ಸ್ನ ಯಾವುದೇ ಕಾರಣಕ್ಕೂ ಸ್ಕಿನ್ ಮೇಲೆ ಅಪ್ಲೈ ಮಾಡಿ ಟೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಹಾಗಾದರೆ ಪ್ರಾಡಕ್ಟ್ಸ್ನ ಎಲ್ಲಿ ತೊಗೋಬೇಕು ಅನ್ನೋ ಕ್ವಶನ್ ನಿಮಗೆ ಬರ್ಬೋದು. ನೀವೊಂದು ಮ್ಯಾಕ್ ಫೌಂಡೇಶನ್ ಅಂತ ಹೇಳಿದ್ನಲ್ವ, ಅದ್ರ ಬಗ್ಗೆನೇ ಹೇಳ್ತೀನಿ. ಮ್ಯಾಕ್ ಫೌಂಡೇಶನ್ನು ನಿಮಗೆ ನೈಕಾನಲ್ಲಿ ಸಿಗುತ್ತೆ, ಇಲ್ಲಾಂದರೆ ಅದರದ್ದೇ ಆದ ಔಟ್ಲೆಟ್ಗಳಿರುತ್ತೆ, ಅಲ್ಲಿ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು. ಅದು ಬಿಟ್ಟರೆ ನೀವು ಮ್ಯಾಕು ವೆಬ್ಸೈಟ್ಗೆ ಹೋಗಿ ಅಲ್ಲಿ ಡೈರೆಕ್ಟಾಗಿ ನೀವು ಪರ್ಚೇಸ್ ಮಾಡ್ಬೋದು. ಈ 3 ಆಪ್ಷನ್ಸು ನಿಮಗೆ ಇರುತ್ತೆ. ಅದು ಬಿಟ್ಟು ನೀವು ಲೋಕಲಲ್ಲೆಲ್ಲ ತೊಗೊಂಡು ನೀವು ಮೇಕಪ್ ಮಾಡಿಕೊಂಡ್ರೆ ನಿಮ್ಗೆ ಆ ಫಿನಿಶಿಂಗು ಬರಲ್ಲ, ಸ್ಕಿನ್ ಕೂಡ ಹಾಳಾಗುತ್ತೆ. ಡೂಪ್ಲಿಕೇಟ್ ಬಗ್ಗೆ ಇಲ್ಲಿನವರೆಗೂ ತಿಳ್ಕೊಂಡ್ವಿ. ಇವಾಗ ನಾವು ಡೂಪ್ ಬಗ್ಗೆ ಮಾತಾಡೋಣ. ಏನಿದು ಡೂಪ್ ಅಂತ ಹೇಳ್ತಿದ್ದಾರೆ ಅಂತಂದರೆ, ಇವಾಗ ಎಕ್ಸಾಂಪಲ್ ಹೇಳ್ತಿದ್ದೀನಿ. ಮ್ಯಾಕ್ ಫೌಂಡೇಶನ್ ಅಂತಲೇ ಅಂದ್ಕೊಳ್ಳಿ, ಓಕೆನಾ. ಮ್ಯಾಕ್ ಅನ್ನೋದು ಒಂದು ಕಂಪ್ನಿ, ಓಕೆನಾ. ಅದೇ ಥರ ಬೇರೆ ತುಂಬ ಕಂಪ್ನಿಗಳು ಇದ್ದಾವೆ. ಆದರೆ ನಿಮಗೆ ರಿಸಲ್ಟು ಹಾಗೇ ಬರುತ್ತೆ, ಓಕೆನಾ. ಆದರೆ ಪ್ರೈಸಿಂಗಲ್ಲಿ ಕಮ್ಮಿ ಇರುತ್ತೆ. ನಮಗೆ ಮ್ಯಾಕು 3500 ಕೊಟ್ಟು ತೊಗೊಳಕ್ಕಾಗಲ್ಲ ಅನ್ನೋರು ನಿಮಗೆ 1500ಗೆ ನಿಮಗೆ ಸೇಮ್ ಹಾಗೆ ಸಿಗುತ್ತೆ, ಅಥವಾ ಒಂದು 800 900 ರೇಂಜ್ಗೆ ನಿಮ್ಗೆ ಅದೇ ಥರನೇ ಸಿಗುತ್ತೆ. ಆದರೆ ಕಂಪ್ನಿ ಒಂದು ಚೇಂಜು, ಆದರೆ ಫಿನಿಶಿಂಗು ಇದು ಎಲ್ಲ ಹಾಗೇ ಬರುತ್ತೆ ಅಂತ ಇದ್ದರೆ ಅದನ್ನು ಡೂಪ್ ಅಂತ ಹೇಳ್ತೀವಿ, ಓಕೆನಾ. ಇವಾಗ ನಿಮಗೆ ಕ್ಲಾರಿಟಿಯಾಗಿ ಅರ್ಥ ಆಯಿತು ಅಂದ್ಕೊತೀನಿ. ಡೂಪ್ಗೂ ಡೂಪ್ಲಿಕೇಟ್ಗೂ ನಿಮಗೆ ಗೊತ್ತಾಯಿತು. ನಾವು ಡೂಪ್ನ ಯಾವಾಗಲೂ ತೊಗೋಬೋದು, ಓಕೆನಾ. ಯಾಕಂದರೆ ಪ್ರಾಡಕ್ಟ್ ಎಲ್ಲ ಒರಿಜಿನಲ್ ಆಗೇ ಇರುತ್ತೆ. ಆದರೆ ಹೈಯರ್ ಎಂಡ್ ಪ್ರಾಡಕ್ಟು ಏನು ರಿಸಲ್ಟ್ ಕೊಡುತ್ತೆ ಅದೇ ಇದು ಸಹ ಕೊಡುತ್ತೆ. ನಮಗೆ ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ ಡೂಪ್ ತೊಗೊಂಡ್ರೆ, ಓಕೆನಾ. ಇವಾಗ ಕೆಲವೊಂದು ಎಕ್ಸಾಂಪಲ್ಸ್ನ ನಾನು ಕೊಡ್ತಾ ಹೋಗ್ತೀನಿ. ನನ್ನ ಹತ್ರ ಇರೋ ಪ್ರಾಡಕ್ಟ್ಸ್ನ ನಿಮಗೆ ತೋರಿಸಿ ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ. ಮ್ಯಾಕ್ ಫೌಂಡೇಶನ್ ಬಂದುಬಿಟ್ಟು 3500 ಇದೆ. ಇದು ನಾನು ಅಫೋರ್ಡ್ ಮಾಡೋಕ್ಕಾಗಲ್ಲ, ತೊಗೊಳೋದಕ್ಕಾಗಲ್ಲ ಅಂದವರು ನೀವು ಆರಾಮಾಗಿ ಪ್ಯಾಕ್ಗೆ ಹೋಗ್ಬೋದು. ಸೇಮ್ ರಿಸಲ್ಟೇ ಕೊಡುತ್ತೆ, ನೋಡ್ತಾ ಇರ್ಬೋದು ನೀವು. ಪ್ಯಾಕೇಜಿಂಗಲ್ಲಿ ಕೂಡ ತುಂಬ ಚೆನ್ನಾಗಿದೆ, ಕ್ವಾಂಟಿಟಿ ಕೂಡ ನಿಮಗೆ ಜಾಸ್ತಿ ಸಿಗುತ್ತೆ, ಓಕೆನಾ. ಪ್ಯಾಕು ರಿಸಲ್ಟ್ ಎಲ್ಲ ಸೇಮೇ ಸಿಗುತ್ತೆ. ಇದಕ್ಕೆ ಡೂಪ್ ಅಂತ ಹೇಳ್ತೀವಿ, ಓಕೆನಾ. ನೆಕ್ಸ್ಟ್ ಬಂದು ಹುಡಾ ಫೌಂಡೇಶನ್, ಓಕೆನಾ. ಇದು ಬಂದ್ಬಿಟ್ಟು 3600 ಏನೋ ಇದೆ, ಪ್ರೈಸಿಂಗ್ ಕಾಸ್ಟ್ಲಿ ಇದೆ. ಇದಕ್ಕೆ ನಿಮಗೆ ಡೂಪ್ ಅಂದರೆ ಫಾರೆವರ್ 52 ಪ್ರೋ ಆರ್ಟಿಸ್ಟ್ ಫೌಂಡೇಶನ್, ಓಕೆನಾ. ಇದಕ್ಕೆ ಡೂಪು ಇದು, ಓಕೆನಾ. ಇದು ತೊಗೊಳಕ್ಕಾಗಲ್ಲ, ಬಜೆಟ್ ಜಾಸ್ತಿ ಇದೆ,
ನಮ್ಮ ಕೈಲೆಲ್ಲ ತೊಗೊಳಕ್ಕಾಗಲ್ಲ ಅನ್ನೋರು 1500 ಕೊಟ್ಟು ಇದನ್ನು ತೊಗೋಬೋದು. ಇದಕ್ಕೆ ನಾವು ಡೂಪ್ ಅಂತ ಹೇಳೋದು. ಇದು ಪ್ಯಾಕ್ದು ಡ್ಯೂರೋಲಿನು. ನನ್ನ ಹತ್ರ ಇಂಗ್ಲೋಟ್ ಡ್ಯೂರೋಲಿನು ಇಲ್ಲ. ಇದು 600 ರುಪೀಸ್ಗೆ ಸಿಗುತ್ತೆ, ಬಜೆಟ್ ಫ್ರೆಂಡ್ಲಿ. ಇಂಗ್ಲೋಟ್ ಬಂದುಬಿಟ್ಟು 1500ಗೆ ಸಿಗುತ್ತೆ. ಓಕೆನಾ, ಅದ್ರ ಬದಲು ನಾನು ಇದನ್ನು ಯೂಸ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಬೇಕಿಂಗ್ ಪೌಡರು. ನಾನು ಯೂಸ್ ಮಾಡ್ತಾ ಇರೋದು ಶುಗರ್ ಬೇಕಿಂಗ್ ಪೌಡರು. ಮ್ಯಾಕ್ದು ಡೂಪ್ ಇದು. ಓಕೆನಾ, ಮ್ಯಾಕ್ದು ಇದೇ ಥರ ಬೇಕಿಂಗ್ ಪೌಡರ್ ಸಿಗುತ್ತೆ, ಅದರದ್ದು ಡೂಪ್ ಇದು ಶುಗರ್. ಓಕೆನಾ, ಇದು ಅಫೋರ್ಡಬಲ್ಗೆ ಸಿಗುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಗ್ಲೋ ಟಾನಿಕ್ ಅಂತ ಕೆ ಬ್ಯೂಟಿ ಅವ್ರದ್ದು ನಾನು ಗ್ಲೋ ಟಾನಿಕ್ ಯೂಸ್ ಮಾಡ್ತಿದ್ದೀನಿ. ಇದೇ ನೀವು ಪಿಕ್ಸಿನಲ್ಲಿ ತೊಗೊಳ್ಳೋದಾದರೆ 1500 ಆಗುತ್ತೆ. ಇದು 750 ರುಪೀಸ್ಗೆಲ್ಲ ಸಿಕ್ತು. ಸೇಮ್ ರಿಸಲ್ಟೇ ಕೊಡುತ್ತೆ ನಿಮಗೆ. ಪ್ರಾಡಕ್ಟ್ ಬಂದುಬಿಟ್ಟು ಎಲ್ಫ್ ಅವ್ರದ್ದು ಲಿಕ್ವಿಡ್ ಕನ್ಸೀಲರು. ಇದು ಡೂಪ್ ಬಂದುಬಿಟ್ಟು ಟಾರ್ಟ್ ಅಂತ. ಟಾರ್ಟು ಹೈಯರ್ ಎಂಡು 1500, ಇದು 600 ರುಪೀಸು. ಆದರೆ ಕವರೇಜು ಎರಡೂ ಈಕ್ವಲ್ ಆಗಿದೆ. ನೆಕ್ಸ್ಟು ಪ್ರಾಡಕ್ಟ್ ಬಂದುಬಿಟ್ಟು ಜೆಲ್ ಕಾಜಲ್ಲು ಫಾರೆವರ್ 52ದು 500 ರೇಂಜ್ಗೆ ಸಿಗುತ್ತೆ. ಅದೇ ನಮಗೆ ಇನ್ ಕಲರಲ್ಲಿ ಜೆಲ್ ಕಾಜಲ್ ತೊಗೊಂಡ್ರೆ 200 ಒಳಗಡೆ ಸಿಗುತ್ತೆ. ಇದು ಫಾರೆವರ್ 52ದು ಡೂಪ್ ಇನ್ ಕಲರ್ ಕಾಜಲ್. ನೆಕ್ಸ್ಟು ಮಾಯ್ಶ್ಚರೈಸರ್ ವಿಚಾರಕ್ಕೆ ಬಂದರೆ ನಾನು ಯೂಸ್ ಮಾಡ್ತಾ ಇರೋವಂಥದ್ದು ಬಯೋಡರ್ಮಾ ಅಂತ ಮಾಯ್ಶ್ಚರೈಸರು. ಇದು ಎಮ್ರೋಲೈಸ್ಗೆ ಈಕ್ವಲೆಂಟ್ ಆಗಿದೆ. ಅದು ಎಮ್ರೋಲೈಸ್ ಬಂದುಬಿಟ್ಟು 1500 ಇದೆ. ಇದು 600 ರುಪೀಸ್ಗೆಲ್ಲ ನನಗೆ ಸಿಕ್ಕಿದೆ. ಬಟ್ ಕ್ವಾಂಟಿಟಿ ಅಂತೂ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸೇಮ್ ವರ್ಕೇ ಮಾಡುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ನ್ಯೂಟ್ರಿಜಿನಾದು ವಾಟರ್ ಜೆಲ್ ಮಾಯ್ಶ್ಚರೈಸರ್. ಇದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಅದೇ ನಾವು ಅಫೋರ್ಡಬಲಲ್ಲಿ ನೋಡಿದ್ರೆ ಪಾಂಡ್ಸ್ದು ವಾಟರ್ ಜೆಲ್ ಮಾಯ್ಶ್ಚರೈಸರೇ ಇದು ನಿಮಗೆ ಅಫೋರ್ಡಬಲಾಗಿ ಸಿಗುತ್ತೆ. ಲಾಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಮೇಕಪ್ ಫಿಕ್ಸರು. ನಾನು ಯೂಸ್ ಮಾಡ್ತಾ ಇರೋದು ಪ್ಯಾಕು ಮೈಕ್ರೋ ಫಿಕ್ಸರ್ ಯೂಸ್ ಮಾಡ್ತಾ ಇದ್ದೀನಿ. ಹೈಯರ್ ಎಂಡ್ ಪ್ರಾಡಕ್ಟು ಯಾವುದಂತಂದರೆ ಮ್ಯಾಕ್ದು ನಾವು ಫಿಕ್ಸರ್ ಯೂಸ್ ಮಾಡಿದ್ರೆ ನಮಗೆ 1500 ರೇಂಜ್ಗೆ ಸಿಗುತ್ತೆ. ಇದು 750 ಇದೆ, ಆದರೆ ರಿಸಲ್ಟು ಸೇಮೇ ಇದೆ. ಇವಾಗ ನಿಮಗೆ ಗೊತ್ತಾಯಿತು ಅನಿಸುತ್ತೆ ನಾವು ಹೇಗೆ ಸ್ಮಾರ್ಟಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ ಪ್ರಾಡಕ್ಟ್ಸ್ ಮೇಲೆ. ಅಂದರೆ ನಾವು ಬಜೆಟ್ ಫ್ರೆಂಡ್ಲಿ ಪ್ರಾಡಕ್ಟ್ಸೇ ತೊಗೊಂಡ್ರೂ ಹೈಯರ್ ಎಂಡ್ ಪ್ರಾಡಕ್ಟ್ಗೆ ಡೂಪ್ ತೊಗೊಂಡಿರ್ತೀವಿ. ಆವಾಗ ನಮಗೆ ರಿಸಲ್ಟ್ ಹಾಗೇ ಸಿಗುತ್ತೆ. ರಿಸಲ್ಟ್ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಕಾಗಿಲ್ಲ. ಅದೇ ಇಂಗ್ರೀಡಿಯೆಂಟ್ಸೇ ಹಾಕಿರ್ತಾರೆ, ಆದರೆ ನೇಮ್ ಚೇಂಜ್ ಇರುತ್ತೆ, ಕಂಪ್ನಿ ನೇಮು, ಅಮೌಂಟ್ ಚೇಂಜ್ ಇರುತ್ತೆ. ಅಷ್ಟು ಬಿಟ್ಟರೆ ನಿಮಗೆ ರಿಸಲ್ಟು ಸೇಮ್ ಸಿಗುತ್ತೆ. ಸಮ್ಟೈಮ್ಸ್ ನಾವು ಸ್ಮಾರ್ಟಾಗಿ ಯೋಚನೆ ಮಾಡಬೇಕಾಗತ್ತೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬ ಹೆಲ್ಪ್ಫುಲ್ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಇದೇ ಥರ ತುಂಬ ವೀಡಿಯೋಸ್ಗಳಿಗೋಸ್ಕರ ನನ್ನ ಚಾನಲ್ನ ಸಪೋರ್ಟು ಫಾಲೋ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ನಾನು ಮತ್ತೆ ಬರ್ತೀನಿ. ಅಲ್ಲಿನವರೆಗೂ ಥ್ಯಾಂಕ್ ಯು ಸೋ ಮಚ್.